ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 385 ದೈವಿಕ ಯೋಜನೆಯ ತಪ್ಪಾದ ದೃಷ್ಟಿಕೋನಗಳು ಅಂದರೆ ಆಯ್ದ ಸಭೆವರ್ಗವನ್ನು ಹೊರತುಪಡಿಸಿ ಬೇರೆಲ್ಲರೂ ನಿರಂತರಕ್ಕೂ ಯಾತನೆಗೊಳಗಾಗುವರು ಎಂದು ಊಹೆ. ಕೆಲವರಲ್ಲಿ ಆಕಾಂಕ್ಷೆಯನ್ನು ಉತ್ತೇಜಿಸಿ ಮಕ್ಕಳನ್ನು ಹುಟ್ಟಿಸಲು ಅನೇಕ ಮಾನವ ಸಾಧನಗಳನ್ನವಲಂಬಿಸಿದ್ದಾರೆ. ಅವರೆಲ್ಲರೂ ದೇವರಿಂದ ಹುಟ್ಟಿದವರಲ್ಲ, ಎಲ್ಲರೂ ಸತ್ಯದ ಆತ್ಮದಿಂದ ಹುಟ್ಟಿದವರಲ್ಲ ಎಂಬ ಸತ್ಯಾಂಶವನ್ನು ಕಡೆಗಣಿಸಿದ್ದಾರೆ. ಅಂದರೆ ಕೇವಲ ಅಕ್ಷರಶಃ ಅಲ್ಲ, ಸತ್ಯದಲ್ಲಿ ದೇವರಾತ್ಮದಿಂದ ಹುಟ್ಟುವುದು. ಅವರು ನಕಲಿಯಾಗಿದ್ದಾರೆ ಮತ್ತು ದೇವರಿಂದ ಅಂಗೀಕೃತರಲ್ಲ, ಪುತ್ರರೆಂದು ಪರಿಗಣಿಸಲ್ಪಡಲಿಲ್ಲ. ಇಬ್ರಿಯ 12:8. ಇದರಿಂದ ಪರಿಣಾಮವಾಗಿ ನಾಮಾಂಕಿತ ಸಭೆ, ಬಹಿರಾಚಾರದಿಂದ ಮಾನ ಪಡೆಯಬೇಕೆಂದಿರುವವರು, ಸಂಖ್ಯೆಯಲ್ಲಿ, ಹಣಕಾಸಿನಲ್ಲಿ, ಬುದ್ಧಿವಂತಿಕೆಯಲ್ಲಿ ಬಹಳ ಮಟ್ಟಿಗೆ ಭಕ್ತಿಯ ವೇಷವಿದ್ದು ಹೃದಯವನ್ನು ನಿಯಂತ್ರಿಸುವ ಆತ್ಮವಾಗಲಿ ಶಕ್ತಿಯಾಗಲಿ ಇಲ್ಲದವರಾಗಿದ್ದಾರೆ. ಕೂಸುಗಳಿಂದ ತುಂಬಿರುವವರು. ಕೆಲವರಂತೂ ಕ್ರಿಸ್ತನಲ್ಲಿ ಕೂಸುಗಳು, ಆದರೆ ಅನೇಕರು ಭ್ರಷ್ಟರು. ದೇವರ ಪುತ್ರರಲ್ಲ, ಸತ್ಯಕ್ಕೆ ಬದಲಾಗಿ ತಪ್ಪು ದೋಷಗಳಲ್ಲಿ ಹುಟ್ಟಿದವರು, ಹಣಜಿಗಳು ಮತ್ತು ನಿರಂತರವಾಗಿ ನಕಲಿ ಸಂತಾನವನ್ನು ತರಲು ಪ್ರಯತ್ನಿಸುವವರು. ಈ ರೀತಿಯಾಗಿ ನಿತ್ಯ ಯಾತನೆಯಿಂದ ಬಿಡುಗಡೆ ಹೊಂದಲು ನಿರೀಕ್ಷಿಸುವರು. ಅವರು ಊಹಿಸಿರುವ ಕರುಣಾರಹಿತವಾದ ದೇವರಿಂದ ಅನ್ಯಾಯದ ದಂಡನೆ. ಅಯ್ಯೋ, ಈ ದೇವರ ಮಕ್ಕಳಿಗೆ ಸಾಂಕೇತಿಕವಾಗಿ ನಮ್ಮ ಕರ್ತನ ಮಾತುಗಳಲ್ಲಿ ಕೂಸಿನೊಡನೆ, ಅಂದರೆ ಸಾಂಕೇತಿಕ ಸಭೆ, ಅದರ ವ್ಯವಸ್ಥೆಯಿಂದ ಮತ್ತು ಅದರ ಅಸಂಖ್ಯೆಯ ಯಾಂತ್ರಿಕತೆಯ ದೆಸೆಯಿಂದ ತಪ್ಪಾದ ರೀತಿಯಲ್ಲಿ ಮತ್ತು ಶೀಘ್ರವಾಗಿ ಪಡೆದುಕೊಂಡಿರುವುದರ ಪ್ರಯುಕ್ತ ಅದರಲ್ಲಿ ವೈಭವ ಪಡುವುದನ್ನು, ಬಡಾಯಿ ಕೊಚ್ಚಿಕೊಳ್ಳುವುದನ್ನು ಕಲಿತಿರುತ್ತಾರೆ. ಹಾಗಾಗಿ ಪಲಾಯನ ಮಾಡುವುದು ಎಷ್ಟೊಂದು ಕಷ್ಟ. ಹೌದು, ಇವರಿಗೆ ಎಲ್ಲವನ್ನೂ ಬಿಟ್ಟು ಕರ್ತನಲ್ಲಿಗೆ, ಆತನ ಬೆಟ್ಟಕ್ಕೆ, ಅಂದರೆ ರಾಜ್ಯಕ್ಕೆ ಓಡಿ ಹೋಗುವುದು ಕಷ್ಟಕರ. ಕರ್ತನು ನಿಜವಾಗಿಯೂ ಒಳ್ಳೆಯವನು ಮತ್ತು ನ್ಯಾಯವಂತನು ಮತ್ತು ಕರುಣಾಮಯಿ ಎಂಬುದನ್ನು ನಂಬಲು ಮತ್ತು ಆತನಲ್ಲಿ ಅನುಗ್ರಹಪೂರಿತ ಯೋಜನೆಯಿದೆ ಮತ್ತು ಆದಾಮನ ಸಂತತಿಯ ಎಲ್ಲ ಸದಸ್ಯರಿಗೆ ಪೂರ್ಣವಾಗಿ ಅನುಗ್ರಹಗಳನ್ನು ಒದಗಿಸುವನು. ಮಹತ್ತಾದ ಎಲ್ಲರಿಗಾಗಿ ಕೊಟ್ಟ ಈಡುಬಲಿಯಿಂದ ಎಲ್ಲರೂ ವಿಮೋಚಿಸಲ್ಪಡುವರು ಎಂದು ಅರಿಯಲು ಅವರಿಗೆ ಕಷ್ಟವಾಗುವುದು. ಈ ದಿನಗಳಲ್ಲಿ ಅಹಿತಕರ ಎನ್ನುವ ವರ್ಗವೂ ಕೂಡ ಅನೇಕ ಉದಾರ ಹೃದಯದವರು, ಒಳ್ಳೆಯವರು, ಉತ್ತಮ ಮೌಲ್ಯದ ದೇವಜನರನ್ನು ಒಳಗೊಂಡಿದೆ. ಅದರಲ್ಲಿ ಅನೇಕ ಧರ್ಮ ಸೇವಕರು ಮತ್ತು ಭಾನುವಾರ ಶಾಲೆಯ ಬೋಧಕರು. ಅವರ ಧಾರ್ಮಿಕ ಕಾರ್ಯವು ಹಾಲನ್ನು ಕೊಡುವುದಾಗಿದೆ, ಯಾವಾಗಲೂ ವಾಕ್ಯದ ಪಾರಮಾರ್ಥಿಕವಾದ ಶುದ್ಧ ಹಾಲು ಅಲ್ಲ, ಪರಂತು ಅವುಗಳು ಸಾಮಾನ್ಯವಾಗಿ ಸಾರಗೊಂಡಿರುವ ಮತ್ತು ಸಂಪ್ರದಾಯ, ತತ್ವಶಾಸ್ತ್ರದ ಮತ್ತು ಲೌಕಿಕ ಅಮಲು ತುಂಬಿರುವ ಜ್ಞಾನದಿಂದ ಕಲಬೆರಕೆಯಾದ ಹಾಲು ಆಗಿದೆ. ಮತ್ತು ಅವರು ತಮ್ಮ ಕೂಸುಗಳನ್ನು ಮುಗ್ಧರು, ತೂಕಡಿಸುವವರು, ಸಂಭಾವಿತರನ್ನಾಗಿ ಮಾಡಿರುತ್ತದೆ ಮತ್ತು ಅವರನ್ನು ಜ್ಞಾನದಲ್ಲಿ ಕೃಪೆಯಲ್ಲಿ ಬೆಳೆಯದಂತೆ ತಡೆದಿರುವ ಪ್ರಯುಕ್ತ ಅಪಾಯಕಾರಿ ಎಂದು ಪರಿಗಣಿಸಿದೆ. ಇದರಲ್ಲಿ ಕೆಲವು ಬೋಧಕರು ಖಂಡಿತವಾಗಿ ವಾಕ್ಯದ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ತಮ್ಮ ಕೂಸುಗಳಿಗೆ ಕೊಡಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಗಟ್ಟಿ ಆಹಾರವನ್ನು ತಿಂದು ಜೀರ್ಣಿಸಿಕೊಂಡು ಬೆಳೆದು ಕ್ರಿಸ್ತನಲ್ಲಿ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಆದರೆ ಪುನರಾವರ್ತನೆಯ ಪ್ರಯೋಗದಿಂದ ರುಜುವಾತಾಗಿರುವಂತೆ ಅವರ ಅಧಿಕ ಮಂದಿ ಕೂಸುಗಳು ವಾಕ್ಯದ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ಹಾಲನ್ನು ಕಲಬೆರಕೆ ಮಾಡುವುದು ತಮ್ಮ ಕರ್ತವ್ಯವೆಂಬಂತೆ, ಇಲ್ಲದಿದ್ದರೆ ಅವರ ಕೂಸುಗಳು ಅಸ್ತವ್ಯಸ್ತರಾಗಬಹುದು ಅಥವಾ ಮರಣಿಸಬಹುದು ಎಂದು ಪರಿಗಣಿಸುತ್ತಾರೆ. ಆಹಾ, ಆದರೆ ಅವರ ಅಧಿಕ ಮಂದಿ ಕೂಸುಗಳು ಸತ್ಯದ ಆತ್ಮದಿಂದ ಜನಿಸದೇ ಇರುವ ಪ್ರಯುಕ್ತ ಆತ್ಮಿಕ ಹಾಲನ್ನು ಎಂದಿಗೂ ಜೀರ್ಣಿಸಿಕೊಳ್ಳಲಾರರು ಎಂಬುದನ್ನು ಅವರು ಗುರುತಿಸಲಾರರು. ಏಕೆಂದರೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ, ಅವು ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು. 1 ಕೊರಿಂಥ 2 ಅಧ್ಯಾಯ 12 ಮತ್ತು 14 ವಚನ.